ಲೋ ಸೀನಾ, ಇವತ್ತು ಯಾಕೋ ಡ್ಯಾನ್ಸ್ ಮಾಡೋ ಮನಸ್ಸೇ ಇಲ್ಲ ಕಣೋ. ಏನೋ ನಿನಗೆ ಡ್ಯಾನ್ಸ್ ಮಾಡಕ್ಕೆ ಮನ್ಸಿಲ್ವಾ? ಯಾವುದೇ ಸಾಂಗ್ ಹಾಕಿದ್ರು ಒಳ್ಳೆ ಕತ್ತೆ ಥರ ಕುಣಿಯೊಳಗೆ ಡ್ಯಾನ್ಸ್ ಆಡಕ್ಕೆ ಮನ್ಸಿಲ್ವಾ? ಲೋ ಸೀನಾ, ನಾನು ಒಬ್ಬ ಹುಡುಗನ ಲವ್ ಮಾಡಿದ್ದೀನಿ ಕಣೋ. ಬರಬಾದಾಯ್ತು ನೋಡು. ಒಂದು ಹುಡುಗನ ಲವ್ ಮಾಡ್ತಿದ್ದೆ ಅಂದರೆ ಅವ್ನ ಜೀವನ ಎಕ್ಕುಟ್ಟೋಯ್ತು. ಆಲ್ರೆಡಿ ರೆಡಿ ಆಗ್ತಿದೆ ಅಂತ ಆಯ್ತು. ಆದರೆ ನನ್ನ ಜೀವನನೇ ಎಕ್ಕುಟ್ಟೋಗಿದೆ. ಅಲ್ಲ ಕಣಿ, ಎಕ್ಕುಟ್ಟೋಗಿರೋದು ನಿನ್ನ ಜೀವನ ಮತ್ತೆಂಗೆ ಎಕ್ಕುಟ್ಟೋಗುತ್ತೆ? ಲೋ ಸೀನಾ, ನೀನೇ ಈ ಥರ ಮಾತಾಡಿದ್ರೆ ನನ್ನ ಪ್ರಾಬ್ಲಮ್ ಯಾರ ಹತ್ರ ಹೇಳ್ಕೊಂಡ್ಲೋ? ಸರಿ, ಅದೇನು ಅಂತ ಹೇಳು. ಪ್ರಾಬ್ಲಮ್ ನಂದಲ್ಲ ಕಣೋ, ಆ ಹುಡುಗಂದು. ಯಾಕೆ? ನೋಡಕ್ಕೆ ಅವ್ನು ಚೆನ್ನಾಗಿಲ್ವಾ, ದುಡಿಯಲ್ವಾ? ಲೋ ಸೀನಾ, ಆ ಥರ ಎಲ್ಲ ಏನಿಲ್ಲ ಕಣೋ. ನೋಡೋಕ್ಕೆ ನಿನ್ನ ಥರ ಜಬರ್ದಸ್ತಾಗಿದ್ದಾನೆ, ಜೊತೆಗೆ ದುಡಿತಾನೆ. ನೋಡೋಕ್ಕೆ ನಂತರ ಜಬರ್ದಸ್ತ್ ಆಗಿದ್ದಾನೆ ಅಂದರೆ ಅವನಲ್ಲಿ ಏನಾದ್ರು ಬೇರೆ ಸಮಸ್ಯೆ ಒಂದಿರಬಹುದು. ಏನಾದ್ರು ಪ್ರಾಬ್ಲಮ್ ಇದೆಯಾ? ನನಗೇನಾಗಿದೆ ನೋಡು, ಫಿಟ್ ಆ್ಯಂಡ್ ಫೈನ್ ಆಗಿ ಗಟ್ಟಿ ಮುಟ್ಟಾಗಿ ಹೆಂಗೆ ಕಡಕ್ ಆಗಿದ್ದೀನಿ. ಅವನು ನಿನ್ನ ಥರ ಒಳಗಡೆ ಹೊರಗಡೆ ಫಿಟ್ ಆಗಿ ಫೈನ್ ಆಗಿದ್ದಾನೆ. ಮತ್ತೇನೇ ಒಂದು ಪ್ರಾಬ್ಲಮ್? ಏನಾದ್ರು ಕುಡಿತಾನ? ಅದು ನನಗೆ ಗೊತ್ತಿಲ್ಲ ಕಣೋ, ಆದರೆ ಅದು ನನಗೆ ಪ್ರಾಬ್ಲಮ್ಮೇ ಅಲ್ಲ. ಮತ್ತಿನ್ನೇನು ಪ್ರಾಬ್ಲಮ್ಮು? ಏನು ಗೊತ್ತೇನೋ, ಅವನಿಗೆ ನನ್ನ ಲವ್ವೇ ಅರ್ಥ ಆಗ್ತಾ ಇಲ್ಲ. ಲವ್ ಅರ್ಥ ಆಗಕ್ಕದೇನು ಭಾಷೆನಾ? ಅದು ಫೀಲಿಂಗು. ಲವ್ ತನ್ನಷ್ಟಕ್ಕೆ ಅರ್ಥ ಆಗಬೇಕು. ಮತ್ತೆ ಯಾಕೆ ಅವನಿಗೆ ಅರ್ಥ ಆಗ್ತಾ ಇಲ್ಲ? ಅವ್ನು ನಮ್ಮ ಕನ್ನಡದನ ಅಥವಾ ಬೇರೆ ಅವನ? ಏ ಛೀ, ಅವನು ಅಪ್ಪಟ ಕನ್ನಡದವನೇ, ನಮ್ಮವನು. ಕನ್ನಡದವನೇ ಅಂದರೆ ಅವನಿಗೆ ಅರ್ಥ ಆಗ್ಬೇಕಲ್ವಾ? ಏನು ಗೊತ್ತೇನೋ, ನಾನು ಯಾವ್ಯಾವ ಥರನೇ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದೆ, ಆದರೂ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ನೀನು ಯಾವ್ಯಾವ ಥರ ಎಲ್ಲ ಟ್ರೈ ಮಾಡಿದೆ ಸ್ವಲ್ಪ ಹೇಳು ನನಗೆ. ಅವನ್ನ ಮೀಟ್ ಆದಾಗೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟೇ ಮಾತಾಡಿಸ್ತೀನಿ. ಈಗ ನನಗೆ ಕಣ್ಣಿಡ್ತಿದ್ಯಲ್ಲ ಹಂಗೆ. ಹೀಗೆ ಕಣೋ, ಕರೆಕ್ಟ್ ಹೀಗೆ ಕಣೋ. ಓಕೆ, ಕೂಲ್. ಬೇರೆ ಏನು ಮಾಡಿದೆ? ಅವ್ನು ಕರ್ದಾಗೆಲ್ಲ ಓಡೋಡ್ ಹೋಗಿದ್ದೀನಿ ಕಣೋ. ನಾನು ಕರ್ದಾಗೆಲ್ಲ ಓಡ್ ಬರ್ತಿಲ್ಲ ಹಾಗೆ. ಎಸ್ ಕಣೋ, ಕರೆಕ್ಟಾಗಿ ಹೇಳ್ದೆ. ಶಾಂತಿ ಅಲ್ಲ ಕಣೆ, ಇದ್ರಿಂದ ನಿನ್ ಲವ್ ಅವ್ನಿಗೆ ಹೆಂಗೆ ಅರ್ಥ ಆಗುತ್ತೆ? ಅವ್ನು ಕರೆದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಓಡ್ ಬರ್ತೀನಿ ಗೊತ್ತಾ? ಎಲ್ಲಿಗೆ ಬೇಕಿರೋ ಓಡಾಗಿ ಅವನ ಮದ್ವೆನೂ ಆಗ್ಬಿಡ್ತೀಯ ಬಿಟ್ರೆ. ಕರೆಕ್ಟ್, ಇವಾಗ ದಾರಿಗೆ ಬಂದೆ ನೋಡು. ಬಿಟ್ಟಾಕು ಸಮಾಧಾನ. ಬೇರೆ ಇನ್ನೇನೇನಾಯ್ತು? ಏನು ಗೊತ್ತೇನೋ, ಪ್ರೇಮಿಗಳ ದಿನ ಅವನಿಗೆ ರೆಡ್ ಹಾರ್ಟು, ರೆಡ್ ರೋಸು, ರೆಡ್ ಚಾಕ್ಲೇಟ್ ಕೊಟ್ಟಿದ್ದೀನಿ ಗೊತ್ತಾ? ಸೇಮ್ ನನಗೆ ತಂದು ಕೊಟ್ಟೆ ಹಂಗೇನೆ. ಕಣೋ, ಕರೆಕ್ಟ್ ಅದೇ ಥರನೂ ಕೊಟ್ಟಿದ್ದು, ಆದ್ರೂ ಅವ್ನಿಗೆ ಅರ್ಥ ಆಗಿಲ್ವೇಲೋ. ಎಲ್ಲೂ ಮಿಸ್ ಹೊಡಿತಿದ್ಯಲ್ಲ. ಲೇ ಮೀನಾ, ನೆಕ್ಸ್ಟ್ ನೀನು ಏನು ಮಾಡಿದೆ ಅಂತ ನಾನು ಹೇಳ? ಹೇಳು. ಬರ್ತ್ಡೇ ದಿನ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರು ಅರ್ಚನೆ ಮಾಡಿ ಪ್ರಸಾದ ತಿನ್ನಿಸ್ದೆ. ಕರೆಕ್ಟ್ ಕಣೋ, ಕರೆಕ್ಟ್. ಇಷ್ಟೆಲ್ಲ ಸರ್ಕಸ್ ಮಾಡೋದು ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಒಂದು ಪ್ರಪೋಸ್ ಮಾಡಿದ್ರೆ ಆಗೋಗ್ತಿತ್ತಲ್ಲ. ಅಯ್ಯೋ, ಮನ್ಸಲ್ಲಿ ಅಂದ್ಕೊಂತೀನಿ ಕಣೋ, ಆದ್ರೆ ಭಯ ಕಣೋ. ಅಲ್ಲ ಕಣೆ, ನೀನು ಮನ್ಸ್ಕದಿರೋ ಬಡ್ಡಿ ಮಗ ಯಾರ? ಆ ಪಟ್ಟಿ ಮಗ ಬೇರೆ ಯಾರು ಅಲ್ಲ ಕಣೋ, ನೀನೇ. ಖಿಲಾಡಿ ಜೋಡಿ.